ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ರಾತ್ರಿ ಮಂಗಳೂರಿನ ಉಪ್ಪಿನಂಗಡಿ ಹತ್ತಿರ ಇರ್ತಕ್ಕಂಥ ಪುತ್ತೂರಿನಿಂದ ಒಬ್ಬರು ಕಸ್ಟಮರು ನನಗೆ ಫೋನ್ ಕಾಲ್ ಮಾಡ್ತಾರೆ. ಫೋನ್ ಕಾಲ್ ಮಾಡಿಬಿಟ್ಟು, ಸರ್ ನಮಗೆ ನಮ್ಮದು ಜಾತಕ ವಿಮರ್ಶೆ ತಿಳಿಸ್ತೀರಾ ಅಂತೇಳಿ ಕೇಳ್ತಾರೆ. ಸರಿ, ನಿಮ್ಮದು ಡೇಟು ಟೈಮನ್ನು ಸೆಂಡ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ಅಥವಾ ಹೇಳಿ ಅಂತೇಳಿ ಕೇಳ್ತೇನೆ. ಅವರು ವಾಟ್ಸಪ್ ಮಾಡ್ತಾರೆ. ಮತ್ತು ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ನನ್ನ ಪೇಮೆಂಟ್ ಹಾಕಿ ಕೇಳ್ತಾರೆ. ಅವ್ರದ್ದು ಜನ್ಮದಿನ ಮಂಗಳವಾರ, ವೃಷಭ ರಾಶಿ, ಮೃಗಶಿರ ನಕ್ಷತ್ರ, 1ನೇ ಪಾದ. ಜನ್ಮ ದಿನಾಂಕ 6/8/91, 12 ಗಂಟೆ 2 ನಿಮಿಷ ಮಧ್ಯಾಹ್ನ. ಈ ಜಾತಕದ ಲಗ್ನ ಕುಂಡಲಿ ಹೀಗಿದೆ. ತುಲಾ ಲಗ್ನ, ಮಾಂದಿ ವೃಶ್ಚಿಕ ರಾಶಿಯಲ್ಲಿ, ರಾಹು ಧನುಸ್ಸು ರಾಶಿಯಲ್ಲಿ, ಶನಿ ಭಗವಾನರು ಮಕರ ರಾಶಿಯಲ್ಲಿ, ಚಂದ್ರ ವೃಷಭ ರಾಶಿಯಲ್ಲಿ, ಕೇತು ಮಿಥುನ ರಾಶಿಯಲ್ಲಿ, ರವಿ ಮತ್ತು ಗುರು ಕಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ ಬುಧ ಶುಕ್ರ ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಜಾತಕವನ್ನು ಮೇಲ್ನೋಟಕ್ಕೆ ತುಂಬ ಜನ ನೋಡಿದ್ದಾರೆ. ಶನಿ ಭಗವಾನರು 4ನೇ ಮನೆಯಲ್ಲಿ ಕೇಂದ್ರದಲ್ಲಿ ಇರ್ತಕ್ಕಂಥದ್ರಿಂದ ಶಶಕ ಯೋಗ, ತುಂಬ ವಾಹನ ಇತ್ಯಾದಿ, ಒಳ್ಳೆಯ ಬಿಸ್ನೆಸ್ ಮಾಡ್ತೀರಿ, ಅಭಿವೃದ್ಧಿ ಆಗುತ್ತೆ, ಶ್ರೀಮಂತರಾಗ್ತೀರಾ ಅಂತೇಳಿ ತುಂಬ ಜನ ಹೇಳಿದ್ದಾರೆ. ಹಾಗೆ ಗುರು ಉಚ್ಚನಾಗಿರೋದ್ರಿಂದ ನಿಮಗೆ ಹಣಕಾಸಿನ ಸಮಸ್ಯೆಗಳು ಬರೋದಿಲ್ಲ. ಕಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಾನ, ಅದರಿಂದ ತುಂಬ ಹೋಗ್ತಾ ದಿನೇ ಅಭಿವೃದ್ಧಿ ಆಗ್ತೀರಾ, ಯಾವುದೇ ಸಮಸ್ಯೆ ಇಲ್ಲ ಅಂತೇಳಿ ಕೇಳಿದ್ದಾರೆ. ಹಾಗೆ ಮದುವೆಗೆ ಸಂಬಂಧಪಟ್ಟಂಥ ವಿಚಾರವನ್ನು ಕೇಳಿದಾಗ ನಿಮಗೆ ತುಂಬ ಒಳ್ಳೆಯ ಕುಟುಂಬದಲ್ಲಿ ಮದುವೆ ಆಗುತ್ತೆ, ಯಾವುದೇ ಅಡ್ಡಿ ಆತಂಕ ಸಮಸ್ಯೆಗಳಿಲ್ಲ, ಜಾತಕ ಚೆನ್ನಾಗಿದೆ, ಏನು ವರಿ ಇಲ್ಲ ಅಂತೇಳಿದರೆ. ಇನ್ನು ಕೆಲವರು ಪರಿಹಾರಗಳನ್ನು ತಿಳಿಸಿದ್ದಾರೆ. ಆ ಪರಿಹಾರಗಳನ್ನು ಮಾಡಿಕೊಂಡಾಗಲೂ ಇವರಿಗೆ ಫಲಾಫಲಗಳು ದೊರೆತಿಲ್ಲ. ಬೇರೆಯವರು ಹೇಳಿದಾಗೆ ಶ್ರೀಮಂತರು ಆಗಲಿಲ್ಲ, ಮತ್ತು ಯಾವುದೇ ವ್ಯಾಪಾರ ವ್ಯವಹಾರಗಳು ಕೈ ಎತ್ತಾ ಇಲ್ಲ. ಏನಾಯಿತು ಈ ಜಾತಕ, ಯಾಕೆ ಹೀಗಾಯಿತು ನೋಡೋಣ. ತುಲಾ ಲಗ್ನಕ್ಕೆ ಯೋಗಕಾರಕರು ಶನಿ ಭಗವಾನರು 4ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಕೂತ್ಕೊಂಡು ಲಗ್ನವನ್ನು ನೋಡೋದ್ರಿಂದ ಈ ಯೋಗಕಾರಕ ಗ್ರಹ ದಶೆ ಈ ಜಾತಕರಿಗೆ ನಡೀತಾ ಇಲ್ಲ. ಈಗ ನಡೀತಾ ಇರ್ತಕ್ಕಂಥ ಲಗ್ನಕ್ಕೆ ಶತ್ರುಗ್ರಹವಾದಂಥ ಗುರು ದಶೆ 2031ರವರೆಗೆ ಇದೆ. ಈ ಗುರು ದಶೆ ಶನಿ ಭಗವಾನರ ವೀಕ್ಷಣೆಯಲ್ಲಿ ಇರೋದ್ರಿಂದ ಕಟಕ ಲಗ್ನಕ್ಕೆ ಮಾರಕಾಧಿಪತಿ ಗುರು ಆಗೋದ್ರಿಂದ ಈ ಗುರುವಿನ ದಶೆಯ ಫಲಾಫಲಗಳು ಇವರಿಗೆ ಸಿಕ್ಕಿಲ್ಲ. ಜಾತಕ ವಿಶ್ಲೇಷಣೆ ಮಾಡಬೇಕಾದ್ರೆ ಸರಿಯಾಗಿ ನೋಡಿ ಹೇಳಬೇಕಾಗುತ್ತೆ. ಹಾಗೆಯೇ ಈ ಜಾತಕರಿಗೆ ವಿವಾಹ ನಿಶ್ಚಯ ಆಗ್ತಾಯಿಲ್ಲ, ಮಾತುಕತೆ ಆಡ್ತಿದ್ದಾರೆ, ಆದರೆ ಮುರಿದು ಬಿದ್ದು ಹೋಗ್ತಾ ಇದೆ. ಯಾವುದಾದ್ರೂ ಹುಡುಗಿನಾದರೂ ಲವ್ ಮಾಡಿ ಮದುವೆ ಆಗಬೇಕು ಅಂತ ಅಭಿಲಾಷೆ ಇಟ್ಕೊಂಡ್ರೆ ಆ ಕಾರ್ಯವು ನೆರವೇರ್ತಾ ಇಲ್ಲ. ಯಾಕೆ? ಕಳತ್ರಕಾರಕ ಶುಕ್ರ, ಲಗ್ನಾಧಿಪತಿಯಾದಂಥ ಶುಕ್ರ, ವಿವಾಹಕಾರಕ ಶುಕ್ರ, ಲಗ್ನಕ್ಕೆ 8ನೇ ಅಧಿಪತಿಯಾಗಿ ಬಾಧಕ ಸ್ಥಾನ, ಸಿಂಹರಾಶಿ ಬಾಧಕ ಸ್ಥಾನದಲ್ಲಿದ್ದು, ಚಂದ್ರ ಬುಧ ಕುಜರೊಟ್ಟಿಗೆ ಇದ್ದು ಬಾಧಕ ಸ್ಥಾನದಲ್ಲಿರೋದ್ರಿಂದ, ಸಪ್ತಮಾಧಿಪತಿ ಕುಜನೊಟ್ಟಿಗೆ ಶುಕ್ರ ಇರೋದ್ರಿಂದ ಇವರ ವಿವಾಹ ಕಾರ್ಯಕ್ಕೆ ಅಡ್ಡಿ ಆತಂಕ, ಅಂದರೆ ಯಾರೋ ಏನೋ ಮಾಡಿಸಿರ್ತಾರೆ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಅಡೆತಡೆಗಳ ಪ್ರಭಾವ ಜಾಸ್ತಿ ಇದೆ. ಗೋಚಾರ ರೀತಿಯಲ್ಲಿ ನೋಡುವಾಗ ಇವರಿಗೆ ಗುರುಬಲ ಬೇರೆ ಇಲ್ಲ, ಹೋದ ವರ್ಷವೂ ಸಹ ಇರೋದಿಲ್ಲ, ಇನ್ನೂ ಒಂದು ವರ್ಷ ಈ ಜಾತಕರಿಗೆ ಗುರುಬಲ ಇಲ್ಲ.
ಇಲ್ಲಿ ಲಗ್ನಾಧಿಪತಿ ಶುಕ್ರನಿಗೆ ಕುಜ ಸಂಬಂಧ ಇರೋದ್ರಿಂದ ಕುಜ ದೋಷ ಉಂಟಾಗುತ್ತೆ. ಹಾಗೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪೂಜೆ ಕೊಡಬೇಕಿತ್ತು, ಯಾರೂ ಸಹ ತಿಳಿಸಿಲ್ಲ. ಪೂಜೆಯನ್ನು ಕೆಲವು ಕಡೆ ಹೇಳಿದ ರೀತಿ ಎಲ್ಲ ಮಾಡಿದಾಗ ಫಲಗಳು ಸಹ ಸಿಕ್ಕಿಲ್ಲ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂಥ ಅಂಶ, ಲಗ್ನಾಧಿಪತಿ ಶತ್ರುವಾಗಿ ಬಾಧಕ ಸ್ಥಾನದಲ್ಲಿದ್ದಾಗ ತಾನು ಏನೇ ಮಾಡೋಕ್ಕೋದ್ರೂ ಫಲಗಳು ದೊರೆಯೋದಿಲ್ಲ. ಏನೇ ಮಾಡಲಿಕ್ಕೋದ್ರೂ ಸ್ವಯಂಕೃತ ಅಪರಾಧ ಅಂತ ಹೇಳ್ತೀವಿ, 8ನೇ ಅಧಿಪತಿ ಬೇರೆ ಆಗೋದ್ರಿಂದ. ಆದ್ದರಿಂದ ಈ ಜಾತಕರಿಗೆ ಯಾವುದೇ ಫಲಗಳು ಸಿಕ್ಕಿಲ್ಲ. ಮೊದಲಿಗೆ ಇವರು ಲಗ್ನವನ್ನು ನೋಡ್ತಕ್ಕಂಥ ಶನಿ ಭಗವಾನರಿಗೆ ಸಂಬಂಧಪಟ್ಟ ಶಾಂತಿ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಯಾಕೆಂತಂದರೆ ಕಳತ್ರಕಾರಕ ಶುಕ್ರ, ಸಪ್ತಮಾಧಿಪತಿ ಕುಜ ಇಬ್ಬರನ್ನು ಶನಿ ಭಗವಾನರು ಈಗ ಕುಂಭರಾಶಿಯಿಂದ ಸಿಂಹರಾಶಿಯನ್ನು 7ನೇ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಶನಿ ಭಗವಾನರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೋಬೇಕಾಗ್ತದೆ. ಹಾಗೆ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ಬೇಕಾಗುತ್ತೆ. ಗುರುಬಲ ಇಲ್ಲದಲೇ ಇರೋದ್ರಿಂದ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ತುಂಬ ಉತ್ತಮ. ವಿಶೇಷವಾಗಿ ಕಳತ್ರಕಾರಕ ಶುಕ್ರ ನಿರ್ಬಲನಾಗೋದ್ರಿಂದ ಸಾಧ್ಯ ಆದರೆ ಇವರು ಕದಳಿ ವಿವಾಹ ಅಥವಾ ತುಳಸಿ ವಿವಾಹವನ್ನು ಮಾಡಿಕೊಂಡು ವಿವಾಹ ಕಾರ್ಯಕ್ಕೆ ಮುಂದುವರಿತಕ್ಕಂಥದ್ದು ಉತ್ತಮ. ಯಾವುದಾದ್ರೂ ಶಕ್ತಿಯುತವಾದಂಥ ದೇವಿ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡಿಕೊಂಡು ಇವರು ಮುಂದುವರೆದ್ರೆ ಉತ್ತಮ ಫಲ ಸಿಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.